ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಈಗ ಅಜಿತ್ ಮೇಲೆ ಭೂಮಿ ತಪ್ಪು ತಿಳ್ಕೊಂಡಿರೋದ್ರಿಂದ ಅಜಿತ್ ಅವರು ಈಗ ಭೂಮಿಗೆ ಪ್ರೀತಿಯ ಒಂದು ಅನಾವರಣ ಮಾಡಬೇಕಾಗುತ್ತೆ. ಭೂಮಿ ಮನಸ್ಸಲ್ಲಿ ಬಂದಿರೋ ತಪ್ಪು ಕಲ್ಪನೆನ ಹೋಗಿಸ್ಬೇಕಾಗತ್ತೆ. ಅದಕ್ಕೆ ಅಜಿತ್ ಸಾಹೇಬ್ರು ಏನು ಮಾಡ್ತಾರೆ ಗೊತ್ತಾ, ಸಂಚಿಕೆನ ಕೊನೆಯದಾಗಿ ನೋಡಿ ಕೊನೆಯವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ. ಈ ಕಡೆ ಅಜಿತ್, ಸಂಗೀತ, ಶ್ರವಣ್ ಎಲ್ಲರೂ ಸಹ ಭೂಮಿನ ನೋಡೋಕ್ಕೆ ಬಂದಿರ್ತಾರೆ. ಇನ್ನು ಶ್ರವಣ್ ಮತ್ತು ಭೂಮಿ, ಸಂಗೀತ ಎಲ್ಲರೂ ಸಹ ಮಾತಾಡಿಸಿದ ತಕ್ಷಣವೇ ಭೂಮಿ ತುಂಬ ಖುಷಿ ಆಗ್ತಾಳೆ. ಅಷ್ಟರಲ್ಲಿ ಅಜಿತ್ತು ಸಹ ಬಂದಿಲ್ವೇನೋ ಅನ್ನೋ ಅಂತ ಇದ್ದಂಥ ಭೂಮಿಗೆ ಅಜಿತ್ ಬಂದಿರೋದು ತುಂಬ ಖುಷಿ ಅಂದರೆ ಖುಷಿ ಕೊಡ್ತಾ ಇರುತ್ತೆ. ಸಾಹೇಬರು ನಾನು ನೋಡೋಕ್ಕೆ ಬಂದಿದ್ದಾರೆ ಅಂತೇಳ್ಬಿಟ್ಟು. ಅಷ್ಟರಲ್ಲೇ ಈ ಕಡೆ ನಮ್ಮ ಲಕ್ಷ್ಮಕ್ಕ ಒಂದೇ ಸಮ ಸಂಗೀತ ಫೋನ್ಗೆ ಫೋನ್ ಮಾಡ್ತಾ ಇರ್ತಾರೆ. ಏನಕ್ಕಿದು ಹಿಂಗೆ ಫೋನ್ ಮಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಿದಾಗ, ಲಕ್ಷ್ಮಿಯವರು ನಾವು ಬಂದಿರೋದು ಗೊತ್ತಾಗೆ ಫೋನ್ ಮಾಡ್ತಿರ್ಬೋದೇನೋ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಅಜಿತ್ಗೆ ಯಾವುದೋ ಫೋನ್ ಕಾಲ್ ಬರುತ್ತೆ. ಅಷ್ಟರಲ್ಲಿ ಅಜಿತ್ ಸೈಡ್ಗೆ ಹೋಗ್ತಾರೆ. ಭೂಮಿ ಇದ್ದೋಳು ಈ ಕಡೆ ಸಂಗೀತ ಮತ್ತು ಶ್ರವಣ್ ಇದ್ದವರು, ಅವರಿಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡ್ಲಿ ಬಾರೋ ಅಂತೇಳ್ಬಿಟ್ಟು ಹೇಳ್ತಾರೆ. ಒಂದು ನಿಮಿಷ ಫೋನ್ ಬರ್ತಾ ಇದೆ ಅಂತೇಳ್ಬಿಟ್ಟು ಭೂಮಿ ಮಾತಾಡೋಕೆ ಹೋಗ್ತಾಳೆ. ಭೂಮಿ ಮಾತಾಡೋದು ಏನೂ ಇರಲ್ಲ. ಲಕ್ಷ್ಮಕ್ಕ ಮಾತಾಡಿದ್ರಲ್ಲ ವಿಚಾರ, ಸಾಹೇಬರು ನಿಮ್ಮ ಅಮ್ಮನ ಜೈಲಿಂದ ಬಿಡಿಸೋದೇ ಇಲ್ಲ. ಅವರು ಅನ್ಕೊತಾ ಇದ್ರು, ಅವರು ಮತ್ತು ಸತ್ಯಣ್ಣ ಅವರಿಬ್ಬರು ಹೇಳ್ಕೊತಾ ಇದ್ರು ಜೈಲಲ್ಲೇ ಭಾಗ್ಯಮ್ಮ ಇರಬೇಕಾಗುತ್ತೆ, ಅವಾಗ ಮಾತ್ರ ಭೂಮಿ ನಮ್ಮನೆಗೆ ವಾಪಸ್ ಬರೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಖಂಡಿತ ಭೂಮಿ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾಳೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ರು. ಭೂಮಿ, ಸಾಹೇಬರು ಈ ಥರ ಅಂತ ಅಂದ್ಕೊಂಡಿರಲಿಲ್ಲ ನೀನು ಅಂದಾಗ, ಲಕ್ಷ್ಮಕ್ಕ ಏನು ಮಾತಾಡ್ತಿದ್ಯಾ ನೀನು, ಸಾಹೇಬರು ಯಾವುದೇ ಕಾರಣಕ್ಕೂ ತಮ್ಮ ಸ್ವಾರ್ಥಕ್ಕೆ ಈ ರೀತಿ ಎಲ್ಲ ಬಳಸ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನಾನು ಯಾಕೆ ಸುಳ್ಳು ಹೇಳಿ ಭೂಮಿ ಸಾಹೇಬ್ರ ಮೇಲೆ, ಸಾಹೇಬರು ಕಂಡ್ರೆ ನನಗೆ ದ್ವೇಷನ, ಅವ್ರು ಹೇಳ್ತಿದ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನೀನು ಇನ್ನು ಮುಂದೆ ಸಾಹೇಬ್ರಿಂದ ದೂರ ಇರೋದೇ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಲಕ್ಷ್ಮಕ್ಕ, ನೀನು ಹೇಳ್ತಾ ಇರೋದು ನಿಜ ತಾನೇ ಅಂದಾಗ, ನಿಜ ಭೂಮಿ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳ್ತಾರೆ. ಇನ್ನು ಅಜಿತ್ ಹತ್ರ ಮಾತಾಡಬೇಕು, ಖುಷಿಯಿಂದ ಇದ್ದಂಥ ಭೂಮಿಗೆ ಒಂದು ಕ್ಷಣ ಬರಸಿಡ್ಲೇ ಬರ್ದಂಗೆ ಆಗುತ್ತೆ. ಸಾಹೇಬರು ಈ ರೀತಿ ಯೋಚನೆ ಮಾಡ್ತಾ ಇದ್ರ, ಹಂಗಿದ್ರೆ ಸಾಹೇಬರು ನಮ್ಮಮ್ಮನ್ನ ಜೈಲಿಂದ ಬಿಡಿಸಲ್ಲ ಅನ್ನಂಗೆ ಆಯಿತು, ಸರಿ ಅಂತೇಳ್ಬಿಟ್ಟು ಅಜಿತ್ ಮತ್ತು ಭೂಮಿನ ಇಬ್ಬರು ಮಾತಾಡ್ಕೊಡ್ಲಿ ಅಂತ ಸಂಗೀತ, ಶ್ರವಣು ಆ ಕಡೆ ಹೋಗ್ತಾರೆ. ಸಾಹೇಬ್ರೆ ಏನು ಸಮಾಚಾರ ಅಂದಾಗ, ಏನು ಭೂಮಿ ಏನಂತೆ ಲಕ್ಷ್ಮಕ್ಕಂಗೆ ಅಂದಾಗ, ಏನಿಲ್ಲ ಅಂದಾಗ, ಸರಿ ಭೂಮಿ, ನಾನು ನಿಮ್ಮಮ್ಮನ ಜೈಲಿಂದ ಆಚೆ ಕರ್ಕೊಬರೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ, ನೀನು ನಿಮ್ಮಮ್ಮನ ಬಗ್ಗೆ ಯೋಚನೆ ಮಾಡಬೇಡ, ನಾನು ಬಿಡಿಸ್ಕೊಂಬಂದು ಕೊಡ್ತೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದಾ, ಇದನ್ನೆಲ್ಲ ನಾನು ನಂಬೇಕಂದಾಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ, ಅಲ್ಲ ನೀವು ಬಿಡಿಸಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಂದಾಗ, ನೋಡು ಭೂಮಿ, ನಿನಗೆ ಮಾತು ಕೊಟ್ಟಂಗೆ ನಾನು ಭಾಗ್ಯಮ್ಮನ್ನ ಜೈಲಿಂದ ಬಿಡಿಸೋ ಒಂದು ಜವಾಬ್ದಾರಿ ನಂದು, ಅವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ಅಂದರೆ ಖಂಡಿತವಾಗಿ ಅವರು ಬಿಡುಗಡೆ ಆಗೇ ಆಗ್ತಾರೆ ಅಂತ ಅಜಿತ್ ಹೇಳ್ತಾರೆ. ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಸಾಹೇಬ್ರೆ, ನಮ್ಮದು 1 ವರ್ಷದ ಕಾಂಟ್ರಾಕ್ಟ್ ಮದುವೆನೂ ಮುಗಿದಿದೆ, 1 ತಿಂಗಳದು ಒಂದು ಕಾಂಟ್ರಾಕ್ಟು ಮುಗಿದಿದೆ, ಇನ್ನು ಮುಂದೆ ನೀವು ನನ್ನ ನೋಡೋಕ್ಕೆ ಬರೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಅಂದಾಗ, ಏಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂದಾಗ, ಏನು ಹೇಳಿದೆ ಅಂದಾಗ, ಹೌದು ಸಾಹೇಬ್ರೆ, ಇನ್ನು ಮುಂದೆ ಭೂಮಿ ಬರೀ ವೀರಣ್ಣ ಆಗೇ ಇರ್ತಾಳೆ, ನೀವು ಇನ್ನು ಮುಂದೆ ಭೂಮಿನ ನೋಡೋ ಅವಶ್ಯಕತೆ ಇಲ್ಲ, ಇನ್ನು ಮುಂದೆ ನಾನು ನೋಡೋಕ್ಕೆ ಬರಲೂಬೇಡಿ ನೀವು, ಗುಡ್ ಬಾಯ್ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಅಜಿತ್ಗೆ ಎದೆ ಬಡಿತಾನೆ ನಿಂತೋಗಂಗೆ ಆಗ್ಬಿಡುತ್ತೆ. ಯಾಕೆಂದರೆ ಅಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ ಅಜಿತ್ ಅವರು ಭೂಮಿನ. ಸಡನ್ನಾಗಿ ಈ ರೀತಿ ಹೇಳಿದ್ದು ಕೇಳಿಸ್ಕೊಂಡಂಥ ಭೂಮಿಗೆ, ಅಜಿತ್ಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಇವಳು ಯಾಕೆ ಹಿಂಗೆ ಹೇಳ್ತಾ ಇದ್ದಾಳೆ, ಏನಾಯಿತು ಅಂತೇಳ್ಬಿಟ್ಟು ಅದೇ ಬೇಜಾರಲ್ಲಿ ಮನೆಗೆ ಬರ್ತಾರೆ ಅಜಿತ್ ಅವರು. ತುಂಬ ಬೇಜಾರಲ್ಲಿರ್ತಾರೆ. ಏನಾಯಿತು, ಯಾಕೋ ಅಜಿತ ಅಲ್ಲಿಂದ ಬಂದಾಗಿಂದ ತುಂಬ ಸಪ್ಪಗಿದೆಯಲ್ಲ, ಏನಾಯಿತು ಅಂದಾಗ, ಏನಿಲ್ಲ ಅಮ್ಮ ಅಂದಾಗ, ಅಯ್ಯೋ ಹೆಂಡ್ತಿನ ಬಿಟ್ಟಿರಬೇಕಲ್ಲ, ಅದಕ್ಕೆ ನಮ್ಮ ಸಾಹೇಬರು ಸ್ವಲ್ಪ ನೋವಲ್ಲಿದ್ದಾರೆ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಇನ್ನು ಮನೇಲಿ ದೇವಯಾನಿ ಇದ್ದಳು, ಅಲ್ಲ ದೊಡ್ಡ ಕನಸು ಬಿದ್ದಿರೋ ರೀತಿ ಫುಲ್ಲು ಎದ್ರುಕೊಂಡ್ಬಿಡ್ತಾಳೆ. ಮಾಮ್ ಏನಾಯಿತು, ನಾನು ಅಂಜನ ಅಂದಾಗ, ಅಯ್ಯೋ ಬೇಬಿ ನನಗೊಂದು ಕನಸು ಬಿದ್ದುಬಿಟ್ಟಿತ್ತು, ಆ ಭೂಮಿ ಮನಸ್ವಿನಿ ಅಂತ ಎಲ್ಲ ಗೊತ್ತಾಗ್ಬಿಟ್ಟಿತ್ತು ಅಜಿತ್ಗೆ, ಅಜಿತ್ ನನ್ನ ಜೈಲಿಗೆ ಕರ್ಕೊಂಡೋಗಿ ಬರ್ತಿದ್ದ ಅಂದಾಗ, ಮಾಮ್ ನಿನಗೆ ಬರೀ ಅದೇ ಕನಸು ಆಗ್ಬಿಟ್ಟಿದೆ, ನಾನು ಇರಬೇಕಾದ್ರೆ ಆ ಭೂಮಿ ಹೆಂಗೆ ಮಾಮ್ ಈ ಮನೆಗೆ ಬರ್ತಾಳೆ, ಈ ಮನೆಯಲ್ಲಿ ನಾನೇ ರಾಣಿ, ನೀನೇ ಮಹಾರಾಣಿಯಾಗಿ ಮೆರಿಬೇಕು ಅಂತ ಇದ್ದೀವಿ, ಅವಳು ಇಷ್ಟು ಗೊತ್ತಾಗಲ್ವ, 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಮುಗಿದ ಮೇಲೆ ಆ ಅಜಿತ್ನ ಬಿಟ್ಟು ಹೋಗೋಕ್ಕೆ ಒಂದು ಕಾರಣ ಬೇಕು, ಅದಕ್ಕೆ ಟ್ರೈನಿಂಗ್ ಅಂತ ಹೋಗಿದ್ದಾಳೆ ಅಷ್ಟೇ ಮಾಮ್, ಅದಿಲ್ಲ ಅಂದಿದ್ರೆ ಖಂಡಿತ ಅವಳು ಇಲ್ಲೇ ಇರ್ತಿದ್ಲು ಅಂದಾಗ, ನೀನು ಹೇಳೋದು ಸತ್ಯನೇ, ಆದ್ರೂ ಅವಳು ಯಾವಾಗ ವಾಪಸ್ ಬಂದ್ಬಿಡ್ತಾಳು ಅಂದಾಗ, ಖಂಡಿತ ಬರಲ್ಲ ಮಾಮ್, ನಾನು ಇದೀನಿ ತಾನೆ, ನಾವು ಆರಾಮಾಗಿ ಕೂಲಾಗಿರೋಣ, ನೀನು ಚಿಲ್ಲಾಗಿರು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ನಚ್ಚಿ ಬಂದು ಕೇಳಿಸ್ಕೊಂಡು, ಏನು ಚಿಲ್ಲಾಗಿರಬೇಕು ಅಂದಾಗ, ನಚ್ಚಿ ಕೇಳಿಸ್ಕೊಂಬಿಟ್ನೇನೋ ಅಂತ ಇವರಿಬ್ರು ಗಾಬರಿಯಾಗಿ ನಿಂತ್ಕೋತಾರೆ. ಅಯ್ಯೋ ನಾನೇನು ಮಾಡಿದೆ, ಯಾಕೆ ಇಷ್ಟೊಂದು ಶಾಕಲ್ಲಿ ನೋಡ್ತಾ ಇದ್ದೀರಾ ಅಂತ ನಚ್ಚಿ ಕೇಳಿದಾಗ, ಅದು ಏನೂ ಇಲ್ಲ ಅಂದಾಗ, ಅಲ್ಲ ನಿಮ್ಮ ಅಮ್ಮನ ಮಾತಾಡ್ಸಕ್ಕೆ ಬಂದಿದ್ಯಾ, ಎಷ್ಟು ಖುಷಿ ಆಯಿತು ಗೊತ್ತಾ ಅಂಜನ ಅಂದಾಗ, ನೀನೇನು ಕೇಳಿಸ್ಕೊಂಡಿಲ್ವ ಅಂದಾಗ, ಕೇಳಿಸ್ಕೊಂಡೆ, ಕೂಲಾಗಿರಿ ಚಿಲ್ಲಾಗಿರಿ ಅಂತ. ಅಯ್ಯೋ ಅಮ್ಮ ಒಬ್ಬರೇ ಮಲಿಕೊಂಡಿದ್ರಲ್ವಾ, ಮನೇಲಿ ಯಾರೂ ಇರಲಿಲ್ಲ, ಪಾಪ ಹುಷಾರಿಲ್ಲ ಅಂತಿದ್ರು, ಅದಕ್ಕೆ ನೋಡೋಣ ಅಂತ ಬಂದೆ, ನಾನೇನು ಪ್ರೀತಿಯಿಂದ ಬಂದಿಲ್ಲ ಅಂದ್ಬಿಟ್ಟು ಈ ಅಂಜನ ಡವ್ ಮಾಡ್ತಿರ್ತಾಳೆ. ಅಯ್ಯೋ ಅಂಜು, ನಿಮ್ಮಮ್ಮನ್ನ ನೀನು ನೋಡ್ಕೊಂಡೆ ಬೇರೆ ಯಾರು ನೋಡ್ಕೋತಾರೆ, ನನಗೇನು ಬೇಜಾರಿಲ್ಲ, ನೀನು ಮತ್ತು ದೇವಯಾನಿ ಅತ್ತೆ ಖುಷಿಯಾಗಿದ್ದರೆ ನಂಗೆ ಅಷ್ಟೇ ಸಾಕು ಅಂದಾಗ,
ಹೌದು ನಚ್ಚಿ, ಯಾರೂ ಇಲ್ದಾಗ ನಾನು ನೋಡ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತಲ್ವಾ ಈ ಮನೆತನಕ್ಕೆ ಅಂದಾಗ. ವಾವ್ ಅಂಜು, ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾ ಇದೆಯಾ, ತುಂಬ ಅಪ್ಡೇಟ್ ಆಗ್ತಾ ಇದೆಯಾ ಅಂಜು, ನಿನ್ನ ಈ ಗುಣನೇ ನಂಗೆ ತುಂಬ ಇಷ್ಟ ಆಗೋದು ಅಂದ್ಬಿಟ್ಟು ಈ ನಚ್ಚಿ ಅವ್ರನ್ನ ಸುಳ್ಳು ಹೇಳೋದನ್ನೆಲ್ಲ ಆರಾಮಾಗೆ ನಂಬಿಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ದೇವಯಾನಿದ್ದವರು ಒಂದು ಕ್ಷಣ ಬಾಯಿಗೆ ಬಂದ್ಬಿಡ್ತು, ಜೀವ ಬೇಬಿ ಯಾವುದೇ ಕಾರಣಕ್ಕೂ ಈ ವಿಚಾರ ನಚ್ಚಿವರೆಗೂ ಹೋಗಬಾರ್ದು, ನಾವು ಈ ಭೂಮಿ ಮತ್ತು ಈ ಅಜಿತ್ನ ದೂರ ಆಗಿರೋದು ಮತ್ತು ಅವ್ರು ಮತ್ತೆ ಮನೆ ವಾಪಸ್ ಕೂಡ್ದು ಅನ್ನೋದು ವಿಚಾರಗಳೆಲ್ಲ ಅವನವರೆಗೂ ಮುಟ್ಲೇಬಾರ್ದು ಅಂದಾಗ, ಎಸ್ ಮಾಮ್ ಅದನ್ನು ನಾನು ನೋಡ್ಕೋತೀನಿ, ಆದರೆ ನೀನು ಈ ರೀತಿ ಎಲ್ಲ ಎದ್ರುಕೊಂಡು ಕೂತ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಾಮ್ ಅಂತೇಳ್ಬಿಟ್ಟು ಅಂಜು ಹೇಳ್ತಾ ಇರ್ತಾಳೆ. ಸರಿ ಅಂಜು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೋಗಿ ಬರ್ತೀನಿ ಅಂತೇಳ್ಬಿಟ್ಟು ನಚ್ಚಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಭೂಮಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಟ್ರೈನಿಂಗ್ ಹೇಳ್ಕೊಡೋಕ್ಕೆ ಇವತ್ತು ಇನ್ಸ್ಪೆಕ್ಟ್ರು ಸಿದ್ಲಘಟ್ಟ ಸಾಹೇಬರು, ಅಜಿತ್ ಸಾಹೇಬರು ಬರ್ತಾ ಇದ್ದಾರೆ ಅಂತೇಳ್ಬಿಟ್ಟು ಹೇಳಿದಾಗ ಭೂಮಿಗೆ ಓಹ್ ಇವ್ರು ಯಾಕೆ ಬರ್ತಾ ಇದ್ದಾರೆ ಅನ್ನೋ ಥರ ಇರುತ್ತೆ. ಇನ್ನು ಅಜಿತ್ ಬಂದಾಗ ಭೂಮಿಗೆ ಯಾವುದೇ ರೀತಿ ಖುಷಿ ಇರಲ್ಲ, ಒಂಥರ ಶತ್ರು ಥರನೇ ನೋಡ್ತಾ ಇರ್ತಾಳೆ. ಯಾಕಪ್ಪ ಅಂದರೆ ನಮ್ಮಮ್ಮನ್ನೇ ಜೈಲಿಂದ ಬಿಡಿಸಲ್ಲ ಅಂತಾರೆ ಅಂದಾಗ, ಇವರು ತುಂಬ ಸ್ಟ್ರಿಕ್ಟ್ ಆಫೀಸರ್, ನಿಮಗೆ ಯಾವ ರೀತಿ ಟ್ರೈನಿಂಗಲ್ಲಿ ಇರಬೇಕು, ಮುಂದೆ ಪೊಲೀಸ್ ಆದಮೇಲೆ ನಿಮ್ಮ ಕರ್ತವ್ಯಗಳು ಏನು ಅನ್ನೋದನ್ನ ಇವರು ಹೇಳ್ತಾರೆ ಅಂದಾಗ, ಆಯ್ ಅಂತೇಳ್ಬಿಟ್ಟು ಎಲ್ಲರೂ ಕೇಳ್ತಾರೆ. ಆಯ್ ಸರ್ ಅಂದಾಗ, ನಾನು ಪೊಲೀಸ್ ಆಗೋಕ್ಕೆ ಒಂದು ಮೇಯ್ನ್ ಕಾರಣ ಇರುತ್ತೆ, ಅದೇ ರೀತಿ ನೀವು ಪೊಲೀಸ್ ಆಗಬೇಕು ಅಂದರೆ ಏನೋ ಒಂದು ಮನಸ್ಸಲ್ಲಿ ಉದ್ದೇಶ ಇರುತ್ತೆ, ಆ ಉದ್ದೇಶಗಳು ಏನು ಅಂತ ಹೇಳ್ಬಿಟ್ಟು ಕೇಳ್ಬೋದಾ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಕೇಳ್ಕೊಂಬರ್ತಾ ಇರ್ತಾರೆ. ಕೆಲವರು ಸರ್ ನನಗೆ ಈ ಒಂದು ಆ ಕೆಲಸಕ್ಕೆ ಸೇರ್ಕೊಳ್ಳೋದು ನಮ್ಮ ಅಪ್ಪನ ಆಸೆ, ಹಂಗಾಗಿ ಸೇರ್ಕೋತಾ ಇದ್ದೀನಿ ಅಂದಾಗ, ಇನ್ನು ಕೆಲವರು ಇದರಲ್ಲಿ ಸೇರಿಕೊಂಡು ನಾನು ಸಹ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಾರೆ. ನೆಕ್ಸ್ಟ್ ಭೂಮಿ ಹತ್ರ ಬಂದು ನೀವೇನು ಸೇರ್ತಾ ಇದ್ದೀರಿ ಅಂತ ಕೇಳ್ಬೋದಾಗ, ಇದು ನಮ್ಮ ಅಪ್ಪನ ಆಸೆ ಆಗಿತ್ತು, ಕನಸಾಗಿತ್ತು, ಅದಕ್ಕೆ ಸೇರ್ತಾ ಇದ್ದೀನಿ, ಮತ್ತು ಸಮಾಜ ಸೇವೆಗೆ ಮಾಡಬೇಕು ಅಂತಲೂ ಸೇರ್ಕೊಳ್ತಾ ಇದ್ದೀನಿ ಸೇವೆನ ಅಂದಾಗ, ಓ ಸಮಾಜ ಸೇವೆನ ಹೆಂಗೆ ಮಾಡ್ತೀರಾ ಉದಾಹರಣೆ ಅಂತಂದಾಗ, ಇವಾಗ 4 ಜನ ಯಾರೋ ಹುಡುಗರು ಒಂದು ಹುಡುಗಿನ ರೇಗಿಸ್ತಾ ಇದ್ದರೆ ನಾವು ಸಾಮಾನ್ಯ ಜನ ಹೋಗಿ ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ನೀವ್ಯಾರಿಗೆ ಕೇಳೋಕ್ಕೆ ಅಂತಾರೆ. ಅದೇ ಪೊಲೀಸ್ ಆಗಿದ್ರೆ ನಮ್ಮನ್ನು ನೋಡಿ ಅವರು ಹೆದರ್ಕೋತಾರೆ, ಸ್ವಲ್ಪ ಭಯ ಬೀಳ್ತಾರೆ, ಅದರಿಂದ ಹುಡುಗಿನ ಸೇವ್ ಮಾಡ್ಬೋದು. ಹಂಗಾಗಿ ಪೊಲೀಸ್ ಒಂದು ಕೆಲಸ ಬೇಕು ನನಗೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ವೆರಿ ಗುಡ್, ತುಂಬ ಒಳ್ಳೆ ಆಲೋಚನೆ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಭೂಮಿ ತುಂಬ ಸ್ಟ್ರಿಕ್ಟ್ ಆಗಿರ್ತಾಳೆ, ಅಜಿತ್ ನೋಡಿದ್ರು ಏನೂ ಗೊತ್ತಿಲ್ವೇನೋ ಅನ್ನೋ ಥರ ಇರ್ತಾಳೆ. ಸರಿ ಆಯಿತು, ಈಗ ಎಲ್ಲ ಟ್ರೈನಿಂಗ್ನ ಸರ್ ಹೇಳ್ಕೊಡ್ತಾರೆ ಅಂತೇಳ್ಬಿಟ್ಟು ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಇರುತ್ತಲ್ಲ, ಸರ್ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ಅಂತೇಳ್ಬಿಟ್ಟು ಮೇಡಮ್ ಹೇಳ್ತಾರೆ. ಇನ್ನು ಈ ಕಡೆ ಭೂಮಿ ಒಂದ್ಸತಿ ಹೈ ಜಂಪ್ ಇಳಕ್ಕೆ ಹೋಗಿ ಜಾರ್ ಬಿದ್ದು ಕಾಲು ಗಾಯ ಮಾಡ್ಕೊತಾಳೆ, ಇನ್ನೊಂದ್ಸತಿ ಕೈ ಗಾಯ ಮಾಡ್ಕೊತಾಳೆ. ಅಲ್ಲ ಮೇಡಮ್, ಈ ಥರ ಕಾಲು ಕೈ ಗಾಯ ಮಾಡ್ಕೊಂಡ್ರೆ ನೀವು ಕಾನ್ಸ್ಟೇಬಲ್ ಹೆಂಗಾತೀರ ಅಂದಾಗ, ನನಗೆ ಆಗೋದು ಅದು ಗೊತ್ತು, ಅದನ್ನು ನೀವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂದಾಗ, ಓ ಹೌದಾ ಅಂತೇಳ್ಬಿಟ್ಟು ಅಜಿತ್ ಈಗ ಭೂಮಿನ ಒಬ್ಬ ಮಾಮೂಲಿ ಟ್ರೈನಿಂಗರ್ನ ಥರ ನೋಡಬೇಕಾಗುತ್ತೆ, ಹೆಂಡ್ತಿ ಅಲ್ಲ ಅನ್ನೋ ಥರ. ಸೊ ಇನ್ನು ಊಟಕ್ಕೆ ಟೈಮ್ ಆಯಿತು, ಎಲ್ಲ ಊಟಕ್ಕೆ ಬಂದಿದ್ದಾಗ, ಅಲ್ಲ ಸಾಹೇಬ್ರೆ ನೀವ್ಯಾಕೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಎಲ್ಲ ಟಾಸ್ಕ್ ಕೊಡ್ತಾ ಇದ್ದೀರಾ, ಬೇರೆಯವರು ಇದ್ದಾರೆ ತಾನೇ, ಅವ್ರಿಗೂ ಟ್ರೈನಿಂಗ್ ಹೇಳ್ಕೊಡ್ಬೋದಲ್ವ ಅಂದಾಗ, ಯಾಕೆ ನಿನಗೆ ಹೇಳ್ಕೊಟ್ರೆ ಕಷ್ಟನಾ ಅಂದ್ಬಿಟ್ಟು ಅಜಿತ್ ಕೇಳ್ತಾರೆ. ಆ ಥರ ಎಲ್ಲ ಏನೂ ಇಲ್ಲ, ಆದರೆ ನೀವು ನನ್ನ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಹಿಂಸೆ ಆಗುತ್ತೆ ಅಂದಾಗ, ಯಾಕೆ ಅಂದರೆ ನೀನು ನನ್ನ ಹೆಂಡ್ತಿ, ಹಂಗಾಗಿ ನಿನಗೆ ಹೇಳ್ಕೊಡ್ತಾ ಇದ್ದೀನಿ ಅಂದಾಗ, ಸಾಹೇಬ್ರೆ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರ್ರಿ, ನಾನೇ ನಿಮ್ಮ ಹೆಂಡ್ತಿ ಅಲ್ಲ ಅಂದಾಗ, ಹೌದಾ ತಾಳಿ ಇಲ್ಲ ಅಂದಾಗ, ಸಾಹೇಬ್ರೆ ಸುಮ್ಮನೆ ಇದ್ದುಬಿಡಿ, ನಿಮ್ಮ ಬಗ್ಗೆ ನಂಗೆ ಗೊತ್ತಾಗಿದೆ, ನೀವು ನಮ್ಮಮ್ಮನ ಜೈಲಿಂದ ಬಿಡಿಸಲ್ಲ ಅನ್ನೋದು ಗೊತ್ತಾಗಿದೆ ಅಂದಾಗ, ಯಾರು ಹೇಳಿದ ಭೂಮಿ ನಿನಗೆ ಅಂದಾಗ, ಲಕ್ಷ್ಮಕ್ಕ ನನಗೆ ಎಲ್ಲ ಹೇಳಿದ್ದಾರೆ ಅಂದಾಗ, ಓ ಲಕ್ಷ್ಮಕ್ಕ ಅರ್ಧಂಬರ್ಧ ಕೇಳಿಸ್ಕೊಂಡು ಹೇಳಿದ್ರಾ, ಫುಲ್ ಕೇಳಿಸ್ಕೊಂಡು ಹೇಳಿಲ್ವಾ, ನಾನು ನಿನ್ನ ಪ್ರೀತಿಗಿಂತ ಹೆಚ್ಚಾಗಿ ನಿಮ್ಮಮ್ಮನ್ನ ಬಿಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಿನ್ನ 1 ವರ್ಷದ ಕಾಂಟ್ರಾಕ್ಟ್ ಮದುವೆ ಆಗಿದ್ದು ನನ್ನ ಒಂದು ಸವಲತ್ತಕ್ಕೂ ಹೌದು, ಆದರೆ ನಿಮ್ಮಮ್ಮನ್ನ ಬಿಡಿಸೋವರೆಗೂ ನಾನು ಯಾವತ್ತೂ ನಿನ್ನಿಂದೆ ಬರೋದೇ ಆಗಲಿ ಮಾಡೋದೇ ಆಗಲಿ ಮಾಡಲ್ಲ, ಬಟ್ ನನ್ನ ಉದ್ದೇಶ ಇರೋದು ಭಾಗ್ಯಮ್ಮನ್ನ ಆಚೆ ಬಿಡಿಸ್ಬೇಕು ಅಂದಾಗ, ಸಾಹೇಬ್ರೆ ನಿಜ ಹೇಳ್ತಿದ್ದೀರ ಅಂದಾಗ, ನಾನ್ಯಾಕೆ ಸುಳ್ಳು ಹೇಳಿ, ಆ ಥರ ಇದ್ದಿದ್ರೆ 1 ವರ್ಷ ಕಾಂಟ್ರಾಕ್ಟ್ ಮದುವೆ ಒಳಗೆ ನಾನು ಮದುವೆ ಆಗಿ ಆರಾಮಾಗಿರ್ಬೋದಾಯ್ತಲ್ಲ, ಈ ಥರ ಎಲ್ಲ ಮಾಡಬೇಕಿತ್ತ ಅಂದಾಗ, ಹೌದಲ್ವಾ ಸಾಹೇಬ್ರೆ ಹೇಳ್ತಾ ಇರೋದು ನಿಜ, ಹಂಗಾರೆ ಲಕ್ಷ್ಮಕ್ಕ ಅರ್ಧಂಬರ್ಧ ಕೇಳಿಸ್ಕೊಂಡಿದ್ದಾರೆ. ಆ ಸತ್ಯಣ್ಣ ಏನೋ ಬಗಳೆ ಬಿಡ್ತಾ ಇದ್ರು, ನಾನು ಆಮೇಲೆ ಸತ್ಯಣ್ಣಗೆ ಸರಿಯಾಗಿ ಕ್ಲಾಸ್ ತೊಗೊಂಡೆ, ಭೂಮಿಗೆ ಮಾತು ಕೊಟ್ಟಿದ್ದೀನಿ ಭಾಗ್ಯಮ್ಮನ ಬಿಡಿಸ್ಬೇಕು ಅಂತ, ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಲೆಟ್ಸ್ ಗೋ, ಎಲ್ಲ ಟ್ರೈನಿಂಗ್ಗೆ ಟೈಮ್ ಆಯಿತು ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಭೂಮಿಗೆ ಅಜಿತ್ ಮನಸ್ಸು ಮತ್ತೆ ಅರ್ಥ ಆಗುತ್ತೆ, ಅಜಿತ್ ಮೇಲೆ ಇನ್ನೊಂದಷ್ಟು ಪ್ರೀತಿ ಶುರುವಾಗುತ್ತೆ. ಸೊ ಅಜಿತ್ನೇ ನೋಡ್ತಾ ಇದ್ದಾಗ ಅಜಿತ್ ಪಟ್ ಅಂತ ಕಣ್ಣು ಹೊಡೆದು ಬಿಡ್ತಾರೆ. ಆವಾಗ ಭೂಮಿಗೆ ಫುಲ್ಲು ನಾಚಿಕೆ ಆಗ್ತಾ ಇರುತ್ತೆ. ನೋಡೋಣ ಈ ಜೋಡಿಗಳು ಮತ್ತೆ ಒಂದಾಗ್ತಾರ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.